ಒಂದು ಸ್ಯಾಡ್ ನ್ಯೂಸ್ ಏನಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ನಟ ಸಂಚಾರಿ ವಿಜಯ್ ಇವತ್ತು ಬೆಳಗ್ಗೆ 10 ಗಂಟೆಗೆ ಅವರ ಮೆದುಳು ನಿಷ್ಕ್ರಿಯಗೊಂಡಿದೆ. ಇದರಿಂದ ಅವ್ರ ಕುಟುಂಬದವರು ಅವರ ಅಂಗಾಂಗವನ್ನ ದಾನ ಮಾಡ್ಬೇಕು ಅಂತ ಹೇಳಿ 5-6 ಗಂಟೆಗಳ ಬಳಿಕ ದೇಹ ನಿಷ್ಕ್ರಿಯ ಆಗ್ಬಿಡುತ್ತೆ. ಅದಕ್ಕೆ ಮುಂಚೆ ಮಾಡ್ಬೇಕು ಅಂತ ಹೇಳಿ ಯೋಚಿಸಿದ್ದಾರೆ. ದೇಹ ಮೆದುಳು ನಿಷ್ಕ್ರಿಯ ಆದಾಗ ಅದು ಡೆಡ್ ಯಾವ ತರ ಮಾಡ್ತಾರೆ ಅಂತ ಹೇಳಿ ಇವತ್ತು ನಮ್ಮೊಂದಿಗೆ ಹೆಸರಾಂತ ತಜ್ಞ ವೈದ್ಯರಾದ ಡಾಕ್ಟರ್ ಎನ್ ಪ್ರಭುದೇವ ಅವರಿದ್ದಾರೆ. ಅವರು ಈ ಹಿಂದೆ ಜಯದೇವದಲ್ಲಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದವರು. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ಸಾರಿ, ಇವತ್ತು ಏನು ಎಲ್ಲ ಒಂದಲ್ಲ ಒಂದು ಕಾರಣದಿಂದ ಇತ್ತೀಚೆಗೆ ನಾವು ಗಣ್ಯರು, ಜನಸಾಮಾನ್ಯರು ಎಲ್ಲರೂ ಒಂದು ರೀತಿ ನೋವಿನ ಸಂಗತಿ ಇದು. ಸಂಚಾರಿ ವಿಜಯ್ ಬಹಳ ಸಣ್ಣ ವಯಸ್ಸಿಗೆ ಹೀಗಾಯ್ತು. ಈ ಬ್ರೈನ್ ಡೆಡ್ ಅಂದ್ರೆ ಏನು, ಯಾವ ರೀತಿ ಅದನ್ನ ಡೆಡ್ ಅಂತ ಕನ್ಸಿಡರ್ ಮಾಡಿ ಅಂಗಾಂಗಗಳನ್ನ ತೆಗೆದುಕೊಳ್ಳಕ್ ಬರುತ್ತೆ ಅನ್ನೋದನ್ನ ಹೇಳಿ ಡಾಕ್ಟರ್. ದಿಸ್ ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಎಲ್ಲರಿಗೂ ಒಂದು ಜಿಜ್ಞಾಸೆ ಇದ್ದೇ ಇರುತ್ತೆ, ಹಾರ್ಟು ಮುಖ್ಯನಾ ಅಥವಾ ಬ್ರೈನ್ ಮುಖ್ಯನಾ ಅಂತ ಅಂದ್ಬಿಟ್ಟು. ಈ ಹಾರ್ಟು ಕೆಲಸ ಮಾಡ್ತಾ ಇರುವಾಗ ಹಾರ್ಟ್ ಅಟ್ಯಾಕ್ ಆದಾಗ ಮ್ಯಾಸಿವ್ ಕಾರ್ಡಿಯಕ್ ಅರೆಸ್ಟ್ ಆದ್ರೆ ಕೇವಲ 3-4 ನಿಮಿಷಗಳಲ್ಲಿ ಅದು ಬ್ಲಡ್ ಪ್ರೆಷರು 60ಕ್ಕಿಂತ ಕಮ್ಮಿ ಬಂದು ಅದು 4 ನಿಮಿಷ ಆದ ತಕ್ಷಣ ಆ ಬ್ಲಡ್ ಪ್ರೆಷರ್ ಇಂಪ್ರೂವ್ ಆಗದೆ ಇದ್ರೆ ಬ್ರೈನು ಅಥವಾ ಮೆದುಳು ನಿಷ್ಕ್ರಿಯ ಆಗ್ಬಿಡುತ್ತೆ. ಅಂದ್ರೆ ತನ್ನ ಕೆಲಸಗಳನ್ನ ಮಾಡೋದಕ್ಕೆ ಅಥವಾ ತನ್ನ ಕಮಾಂಡ್ ಸೆಂಟರ್ ಏನಿದೆ ಅದನ್ನ ಅಲ್ಲಿಂದ ಬೇರೆ ಆರ್ಗನ್ಸ್ಗೆ ಇಂಪಲ್ಸಸ್ ಅಥವಾ ಅದನ್ನ ಒಂದು ಆರ್ಡರ್ನ ಟ್ರಾನ್ಸ್ಮಿಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಬ್ರೈನ್ ಆಕ್ಟಿವಿಟಿ ಪೂರ್ತಿ ನಿಷ್ಕ್ರಿಯ ಆಗ್ಬಿಡುತ್ತೆ. ಅದನ್ನ ನಾವು ಬ್ರೈನ್ ಡೆತ್ ಅಂತ ಕರಿತೀವಿ. 1994 ಅಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಈ ಇದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಕ್ಟ್ ಅನ್ನ ಮಾಡಿ ಬ್ರೈನ್ ಡೆತ್ ಇಸ್ ದಿ ಆಕ್ಚುಯಲ್ ಡೆತ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಎರಡು ಇಲ್ಲಿ ಜಿಜ್ಞಾಸೆಗಳು. ಒಂದು, ಹಾರ್ಟು ನಿಷ್ಕ್ರಿಯ ಆದ 4 ನಿಮಿಷದ ಒಳಗೆ ಬ್ರೈನ್ ನಿಷ್ಕ್ರಿಯ ಆಗ್ಬಿಡುತ್ತೆ. ಬ್ರೈನ್ ಏನು ಇಂಜರಿ ಇಲ್ಲದೆ ಇದ್ರು ಹಾರ್ಟ್ 4 ನಿಮಿಷದ ಕೆಲಸ ಮಾಡದೆ ನಿಂತ್ರೆ ಬ್ರೈನು ನಿಷ್ಕ್ರಿಯ ಆಗ್ಬಿಡುತ್ತೆ. ಆದ್ರೆ ಈ ಬ್ರೈನ್ ಡೆತ್ ಏನಾಗಿದೆ, ಈಗ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆದ್ಮೇಲೆ ಯಾವುದೋ ಒಂದು ಕಾರಣದಿಂದಾಗಿ ಒಳಗಡೆ ಬ್ಲೀಡಿಂಗ್ ಆಗಿನೋ ಅಥವಾ ಸೆರೆಬ್ರಲ್ ಎಡಿಮಾ ಆಗಿನೋ ಬ್ರೈನ್ ಏನಾಗುತ್ತೆ, ನಿಷ್ಕ್ರಿಯ ಆಗ್ಬಿಡುತ್ತೆ. ಬ್ರೈನ್ ನೀವು EEG ಅಂತ ಕರಿತೀವಿ ಅದನ್ನ. EEG ಮಾಡಿದ್ರೆ ಅದರಲ್ಲಿ ದೇರ್ ವಿಲ್ ನಾಟ್ ಬಿ ಎನಿ ಟ್ರೇಸಿಂಗ್ಸ್. ನಿಷ್ಕ್ರಿಯ ಆದಂತ ಒಂದು ಪ್ಲಾಟೋ ಟ್ರೇಸಿಂಗ್ ಮಾತ್ರ ಬರುತ್ತೆ. ಸೊ ಆವಾಗ ಬ್ರೈನ್ ಡೆತ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡಿ ಈ ಬೇರೆ ಹಾರ್ಟ್ ಕಂಟಿನ್ಯೂಸ್ ಟು ಬೀಟ್ ವರ್ಕ್ ಫಾರ್ ಅನದರ್ 3 weeks. ಸೊ ದಟ್ ಈಸ್ ದ ಬ್ಯೂಟಿ ಆಫ್ ದಿ ವರ್ಕಿಂಗ್ ಆಫ್ ದಿ ಹಾರ್ಟ್. ಈವನ್ ಆಫ್ಟರ್ ದ ಬ್ರೈನ್ ಡೆತ್, heart and works for another 3 weeks. Because the heart is working, it makes the other organs also work for another 2-3 weeks. So that is how the heart, the concept of heart transplantation or liver transplantation or any other transplantation has been conceived. So ಈಗ ಸಂಚಾರಿ ವಿಜಯ್, I'm really sorry. He is a well-known cinema activist. He's a cinema actor and he has done wonderful roles. And moreover, he is also engaged in a lot of pandemic work, helping the poor, in distributing food and all that. I really feel he's young and energetic. I'm sorry that he has gone through a very bad accident, and probably in spite of the best of efforts done by the concerned doctors, probably his brain has not been able to be revived as such. ಈಗೇನಾಗಿದೆ, ಬ್ರೈನ್ ನಿಷ್ಕ್ರಿಯ ಆಗ್ತಾ ಇದೆ ಅಂತ ನಾನು ಬೆಳಗ್ಗೆ ಅವರ ಅಪೋಲೋ ಡಾಕ್ಟರ್ ಇಂದ ಒಂದು ಹೆಲ್ತ್ ಬುಲೆಟಿನ್ ರಿಲೀಸ್ ಆದಾಗ ಅದನ್ನ ಕೇಳಿದೆ. ಸೊ ಈಗ ಅವರು ಹೆಲ್ತ್ ಬ್ರೈನ್ ನಿಷ್ಕ್ರಿಯ ಆದ್ರೆ ಅವರು ಸಂಚಾರಿ ವಿಜಯ್ ಅವರ ಬ್ರದರ್ಸ್ ಯಾರೋ ಹೇಳಿದ್ದಾರೆ ಅವ್ರ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ. ಇಟ್ಸ್ ಅ ವೆರಿ ಗುಡ್ ಆಕ್ಟ್ ಆಫ್ ಕೈಂಡ್ನೆಸ್ ಆನ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಈಸ್ ದ ಗಿಫ್ಟ್ ಆಫ್ ಲೈಫ್. ನಿಯರ್ಲಿ ದೇ ಗಿವ್ ನ್ಯೂ ಲೈಫ್ ಟು ಅನದರ್ 8 to 9 people which are who are in the deathbed. Without the transplantation they may die anytime. Like for example, heart transplantation irbodu, athwa it may be kidney transplantation, it may be liver transplantation, it may be pancreas transplantation, it may be lungs transplantation, it may be uterine transplantation, and of course you have the cornea transplantation also. So ಇದರಿಂದ ಒಂದು 9 ಜನಗಳಿಗೆ ಈ ಒಂದು ಆರ್ಗನ್ ಡೊನೇಷನ್ ಇಂದ ಒಂದು ಹೊಸ ಜೀವನ ಸಿಕ್ದಂಗೆ ಆಗುತ್ತೆ. ಡಾಕ್ಟರ್, ಇವಾಗ ನೀವು ಹೇಳಿದ್ರಿ ಬ್ರೈನ್ ಡೆಡ್ ಆದ್ಮೇಲೆ 3 ವಾರಗಳು ಎಲ್ಲ ಆರ್ಗಾನು ಆಕ್ಟಿವ್ ಆಗಿರ್ತವೆ ಅಂತ ಹೇಳಿ. ನಾವು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಆ ಬ್ರೈನ್ ಮತ್ತೆ ಏನಾದ್ರು ಸರಿ ಆಗೋ ಸಾಧ್ಯತೆ ಇತ್ತಾ ಏನು ಅಂತ. 4 ನಿಮಿಷಗಳ ನಂತರ ಹಾರ್ಟ್ ಅಂದ್ರೆ ಬ್ಲಡ್ ಪ್ರೆಷರು
ತನ್ನ ನಾರ್ಮಲ್ ಬ್ಲಡ್ ಪ್ರೆಷರ್ ಅಂದ್ರೆ 120/80 ಬ್ಲಡ್ ಪ್ರೆಷರ್ ಮೇಂಟೈನ್ ಆಗ್ಬೇಕಾಗುತ್ತೆ. ಅದು ಹಲವಾರು ಕಾರಣಗಳಿಂದ ಅದು ಹಾರ್ಟ್ ನಿಷ್ಕ್ರಿಯ ಆದ್ರೆ, ಅಂದ್ರೆ ಆ ಬ್ಲಡ್ ಪ್ರೆಷರ್ 60-70 ಸಿಸ್ಟಾಲಿಕ್ ಪ್ರೆಷರ್ಗಿಂತ ಕಮ್ಮಿ ಬಂದಾಗ ಹಾರ್ಟ್ ಕೆನಾಟ್ ಸಪ್ಲೈ ಬ್ಲಡ್ ಟು ದ ಬ್ರೈನ್. ಆವಾಗ ಏನಾಗುತ್ತೆ, ಬ್ರೈನ್ ಪೂರ್ತಿ ನಿಷ್ಕ್ರಿಯ ಆಗ್ಬಿಡುತ್ತೆ. ಒನ್ಸ್ ಬ್ರೈನ್ ಗೆಟ್ಸ್ ಡೆಡ್ ಆದ್ಮೇಲೆ ಅದು ಮತ್ತೆ ಅದನ್ನ ರಿವೈವ್ ಮಾಡೋ ಚಾನ್ಸಸ್ ಇಲ್ಲ. ಹಾಗಾಗಿನೇ ಬ್ರೈನ್ ಮತ್ತೆ ರಿವೈವ್ ಮಾಡಕ್ ಆಗೋದಿಲ್ಲ ಅನ್ನೋ ಕಾರಣದಿಂದ ಬೇರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ಸ್ಗೆ ಯೋಚನೆ ಮಾಡಬೇಕಾಗುತ್ತೆ. ಬಿಕಾಸ್ ಹಾರ್ಟ್ ಈಸ್ ಫಂಕ್ಷನಿಂಗ್, because of the accident the brain is dead, because of the bleeding in the brain, because of the cerebral edema the brain is dead. Whereas the other organs, because the heart is functioning, it keeps the other organs also functioning. So it enables a person to give new life to another 9 people. ಡಾಕ್ಟರ್, ಇವಾಗ ಡಾಕ್ಟರ್ ಏನು 48 hours ಅಲ್ಲಿ ಆಪರೇಷನ್ ಸಹ ಮಾಡಿದ್ರು. ಅವರು 48 hours ಅಲ್ಲಿ ಸರಿ ಆಗಬಹುದು ಅನ್ನೋ ಒಂದು ಭರವಸೆ ಕೊಟ್ಟಿದ್ರು. ಆದ್ರೆ ಆ ಭರವಸೆ ಹುಸಿ ಆಗಕ್ ಕಾರಣ ಏನು ಡಾಕ್ಟರ್? ಅಂದ್ರೆ ಯಾವ ರೀತಿ ಅವ್ರಿಗೆ ಡ್ಯಾಮೇಜ್ ಆಗಿದೆ? ಸಂಚಾರಿ ವಿಜಯ್ ಅವರ ಕೇಸಲ್ಲಿ ದೇರ್ ವಾಸ್ ಬ್ಲೀಡಿಂಗ್ ಇನ್ ದಿ ಬ್ರೈನ್. ಆ ಬ್ಲೀಡಿಂಗ್ ಸ್ಟಾಪ್ ಮಾಡಿದ್ರೆ ದೇರ್ ಇಸ್ ಎವ್ರಿ ಚಾನ್ಸ್ ದಟ್ ದ ಬ್ರೈನ್ ವಿಲ್ ರಿಕವರ್. ಹಾಗೇನಾಯ್ತು, ಆಗ ಎಮರ್ಜೆನ್ಸಿ ಆಪರೇಷನ್ ಮಾಡಿ ಆ ಬ್ಲೀಡಿಂಗ್ ಎಲ್ಲಿತ್ತು ಅದನ್ನ ಸ್ಟಾಪ್ ಮಾಡಿದ್ದಾರೆ. ಬಟ್ ಆದ್ರೂ ಅದು ಸ್ಟಾಪ್ ಮಾಡುವ ಹೊತ್ತಿಗೆ ಆಗ್ಲೇ ತುಂಬಾ ಬ್ಲೀಡಿಂಗ್ ಆಗಿದ್ದರಿಂದ ಬ್ರೈನ್ ಕಂಪ್ಲೀಟ್ ನಿಷ್ಕ್ರಿಯ ಆಗ್ಬಿಟ್ಟಿದೆ. ಇನ್ ಸ್ಪೈಟ್ ಆಫ್ ದ ಬೆಸ್ಟ್ ಆಫ್ ಎಫರ್ಟ್ಸ್ ಫ್ರಮ್ ದ ಡಾಕ್ಟರ್ಸ್, as you know, I saw it in the bulletin and I heard the doctor on the TV, they have done the best of efforts, and in spite of the best of efforts, maybe he has lost too much of blood before he could be revived. So the brain has become dead. ಈಗ ಆರ್ಗನ್ ಎಲ್ಲ ತೆಗಿಬೇಕು ಅಂದ್ರೆ ಈ ಬೇರೆ ಅವೆಲ್ಲ ಫಂಕ್ಷನಲ್ ಇದ್ದಾಗ್ಲೇ ತೆಗಿತಾರ ಡಾಕ್ಟರ್? ಇದೆಲ್ಲ ಇದೇನಾಗುತ್ತೆ, ಆರ್ಗನ್ ತೆಗೆದು ದೇರ್ ಇಸ್ ಎ ಮೆಥಡ್ ಟು ರಿಮೂವ್ ದೀಸ್ ಆರ್ಗನ್ಸ್. ಒಂದು ಹಾರ್ಟ್ ಇನ್ನು ಫಂಕ್ಷನ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಹಾರ್ಟ್ ಫಂಕ್ಷನ್ ಶುಡ್ ಬಿ ಪ್ರಿಸರ್ವ್ಡ್. ಇಟ್ ಶುಡ್ ಬಿ ಅಲೌಡ್ ಟು ಸೇಮ್ ದೋ ದ ಬ್ರೈನ್ ಹ್ಯಾಸ್ ಡೆಡ್, ದ ಹಾರ್ಟ್ ಇಸ್ ಫಂಕ್ಷನಿಂಗ್. ಆವಾಗ ಏನಾಗುತ್ತೆ, ನಾವು ಒಂದು ಹಾರ್ಟ್ ಲಂಗ್ ಮೆಷಿನ್ ಅಂತ ಉಪಯೋಗಿಸ್ತೀವಿ. ಅದನ್ನ ಹಾರ್ಟ್ ಲಂಗ್ ಮೆಷಿನ್ ಉಪಯೋಗಿಸಿ ಆವಾಗ ಏನಾಗುತ್ತೆ, ಹಾರ್ಟ್ ಅನ್ನು ಕೂಡ ತೆಗಿಬಹುದು. ಇದರಲ್ಲಿ ಒಂದು ಹಾರ್ಟ್ ತೆಗೆದು ಒಂದು ಬಾಡಿ ಟೆಂಪರೇಚರ್ನ ನಾವು ಕಮ್ಮಿ ಮಾಡಿಬಿಡ್ತೀವಿ. ಕಮ್ಮಿ ಮಾಡಿದಾಗ ಏನಾಗುತ್ತೆ, ನಾರ್ಮಲ್ ಬಾಡಿ ಟೆಂಪರೇಚರ್ಗಿಂತ ವಿ ಜಸ್ಟ್ ಟೇಕ್ ಇಟ್ ಡೌನ್ ಟು ಡೀಪ್ ಹೈಪೋಥರ್ಮಿಯಾ ಅಂತ ಕರಿತೀವಿ. ಅದನ್ನ -20 ಆ ಲೆವೆಲ್ಗೆ ಅಥವಾ ಅದಕ್ಕಿಂತಲೂ ಕಮ್ಮಿ ಮಾಡಿಕೊಂಡು ಹಾರ್ಟ್ ಅನ್ನ ತೆಗಿಬಹುದು. ಅಂದ್ರೆ ಇಟ್ ಹ್ಯಾಸ್ ಟು ಆಲ್ ದಿ ಆರ್ಗನ್ಸ್ ಶುಡ್ ಬಿ ಸೈಮಲ್ಟೇನಿಯಸ್ಲಿ ರಿಮೂವ್ಡ್ ಅಂಡ್ ಸೈಮಲ್ಟೇನಿಯಸ್ಲಿ ಪ್ರಿಸರ್ವ್ಡ್ ಇನ್ ಡೀಪ್ ಹೈಪೋಥರ್ಮಿಯಾ. ಕೆಲವರು ಏನ್ ಮಾಡ್ತಾರೆ, ಅದನ್ನ ಲಿಕ್ವಿಡ್ ನೈಟ್ರೋಜನ್ ನಲ್ಲಿ ತಗೊಂಡು ಹೋಗ್ತಾರೆ. ಕೆಲವರು ಡೀಪ್ ಪ್ರಾವಿಷನ್ ಆಫ್ ಎ ಡೀಪ್ ಹೈಪೋಥರ್ಮಿಕ್ ಯೂನಿಟ್ಸ್ ಅದರಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಇವನ್ ಹಾರ್ಟ್ ಲಂಗ್ ಮೆಷಿನ್ ಅಲ್ಲಿ ಹಾಕಿ ಹಾರ್ಟ್ ಅನ್ನ ತೆಗಿಬಹುದು. ಮತ್ತೆ ಅದೇ ಎರಡು ಒಟ್ಟಿಗೆ ಎಲ್ಲ 5-6 ಟೀಮ್ ಒಟ್ಟಿಗೆ ಆಪರೇಷನ್ ಮಾಡ್ಬೇಕಾಗುತ್ತೆ. ಒಂದು ಟೀಮು ಹಾರ್ಟ್ ಅನ್ನು ತೆಗಿತಾರೆ, ಇನ್ನೊಂದು ಟೀಮ್ ಬಂದು ಲಿವರ್ ನ ತೆಗಿತಾರೆ. ಅನದರ್ ಸೇಮ್ ಟೀಮ್ ವಿಚ್ ರಿಮೂವ್ಸ್ ದ ಹಾರ್ಟ್ ಕ್ಯಾನ್ ಆಲ್ಸೋ ರಿಮೂವ್ ದಿ lungs. So another team will come and remove both the kidneys. And if the person is a female, the uterus also can be removed. And of course, in both genders, intestines can be removed. All these organs are capable of, they render themselves for transplantation to a deceased individual, a sick individual. ಕಣ್ಣು ಏನಾದ್ರೂ ಇದ್ರೆ ಚೆನ್ನಾಗಿದ್ರೆ ಕಾರ್ನಿಯಾ ಯಾವಾಗ ಬೇಕಾದ್ರೂ ತೆಗಿಬಹುದು. ವಿತಿನ್ say few hours of death also you can remove the cornea but it has to be preserved in a proper way. There are definite guidelines issued by the ophthalmic society. There are guidelines issued by the liver society. There are guidelines issued by the nephrological society, and there are internal medicine guidelines to remove pancreas and to protect all these organs for future transplantation. ಡಾಕ್ಟರ್, ಈಗ ನೀವು ಡಿಫ್ರೆಂಟ್ ಸೊಸೈಟೀಸ್ ಹೇಳಿದ್ರಲ್ಲ, ಎಲ್ಲ ತೆಗೆದ್ಮೇಲೆ ಆ ಕನ್ಸರ್ನ್ ಸೊಸೈಟಿಗೆಲ್ಲ ಕಳಿಸ್ಬಿಡ್ತಾರ ಇದನ್ನೆಲ್ಲ? ಸೊಸೈಟಿ ಕಳ್ಸಲ್ಲ, ಹಾಸ್ಪಿಟಲ್ ಅಲ್ಲಿ ವೇರ್ ದಿ ಪೇಷಂಟ್ಸ್ ಆರ್ ರೆಡಿ ಟು ಬಿ ಟ್ರಾನ್ಸ್ಪ್ಲಾಂಟೆಡ್. ಗವರ್ನಮೆಂಟ್ ಆಸ್ಪತ್ರೆ ಕಳಿಸ್ಬೇಕಾ? ಗೈಡ್ಲೈನ್ಸ್ ಇಶ್ಯೂ ಮಾಡಿದೆ. ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಇರುತ್ತಾ ಇದು? ಆ ಕನ್ಸರ್ನ್ ಆಸ್ಪತ್ರೆನೇ ಗವರ್ನಮೆಂಟ್ ಹಾಸ್ಪಿಟಲ್ ಇರುತ್ತೆ. ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಪ್ರಾಬಲಿ ಜಯದೇವ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಆಗಿದೆ. ಬಟ್ ಪ್ರೈವೇಟ್ ಹಾಸ್ಪಿಟಲ್ಸ್ ಹ್ಯಾವ್ ಬೀನ್ ಮೋರ್ ಅಡೆಪ್ಟ್ ಅಟ್ ಟ್ರಾನ್ಸ್ಪ್ಲಾಂಟಿಂಗ್. But All India Institute of Medical Sciences, they have very good transplantation team, and they have a very good record of transplantation also. ಡಾಕ್ಟರ್, ಇದೇನು ಇವಾಗ ದಾನ ಅಂತ ಮಾಡಿದ್ರು?
most of these transplantations are taking place in private units. ಈಗ ಇವರು ದಾನ ಅಂತ ಹೇಳಿ ಕೊಡ್ತಾರೆ, ತಗೊಳ್ಳೋರ್ಗೂ ದಾನ ಅಂತಾನೆ ಇರುತ್ತಾ ಡಾಕ್ಟರ್? ಹೇಗೆ ಇದು ಆಕ್ಟ್ ಏನ್ ಹೇಳುತ್ತೆ? ಹೌದು, ಅದರಲ್ಲಿ ಇದು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ. ಯಾರಿಗೆ ಟ್ರಾನ್ಸ್ಪ್ಲಾಂಟೇಶನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಯಾರಿಗೆ ಮಾಡಬೇಕು ಅನ್ನೋಗ್ಲೇ ಹಾರ್ಟ್ ಸೊಸೈಟಿ ಆಫ್ ಇಂಡಿಯಾ ಅಥವಾ ಹಾರ್ಟ್ ವರ್ಲ್ಡ್ ಸೊಸೈಟಿ ಹ್ಯಾಸ್ ಡಿಸೈಡೆಡ್ ವಾಟ್ ಆರ್ ದಿ prerequisites for a person to be able to receive the heart. ಈಗ ಹಾರ್ಟ್ 6-minute walk test ಅಂತ ಕರಿತೀವಿ. ಆ ಪರ್ಸನ್ಗೆ ಒಂದು ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, he is still in the bed, he is not able to do any of his regular activities, he is not able to even go to bathroom. ಆ ಒಂದು ಪ್ರಿಕೇರಿಯಸ್ ಸ್ಟೇಟ್ ಅಲ್ಲಿ ಇದ್ದಾಗ ಅಂತವರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾಗುತ್ತೆ. ಹಾರ್ಟ್ ಮತ್ತೆ ಲಿವರ್, ಯಾರಿಗೆ ಲಿವರ್ 2 ಲೋಬ್ಸ್, ಬೋತ್ ದ ಲೋಬ್ಸ್ ಆರ್ ಡ್ಯಾಮೇಜ್ಡ್ ಇರ್ರಿಪೇರಬ್ಲಿ, ಅವರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕಾಗುತ್ತೆ. ಮತ್ತೆ ಪ್ಯಾಂಕ್ರಿಯಾಸ್, ವಿಚ್ ಇಸ್ ಫಾರ್ ಡಯಾಬಿಟಿಸ್ ಇರೋರಿಗೆ ಪ್ಯಾಂಕ್ರಿಯಾಸ್ ಏಟಾಗಿ ಅದು ಪ್ಯಾಂಕ್ರಿಯಾಟೈಟಿಸ್ ಅಂತ ಕರಿತೀವಿ. ಅದಾದ್ಮೇಲೆ ಕಂಪ್ಲೀಟ್ ನಿಷ್ಕ್ರಿಯ ಆಗ್ಬಿಟ್ಟಿರುತ್ತೆ ಪ್ಯಾಂಕ್ರಿಯಾಸ್. ಅಂಥವರಿಗೆ ಪ್ಯಾಂಕ್ರಿಯಾಟಿಕ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಲಿಕ್ಕೆ ಹೇಗೆ ಮಾಡಬೇಕು ಅಂತ ಪ್ಯಾಂಕ್ರಿಯಾಟಿಕ್ ಸೊಸೈಟಿ ಹ್ಯಾಸ್ ಇಶ್ಯೂಡ್ ಗೈಡ್ಲೈನ್ಸ್ ಆಸ್ ಟು ಹೌ ಟು ರಿಮೂವ್ ದಿ ಪ್ಯಾಂಕ್ರಿಯಾಸ್ ಅಂಡ್ ಟ್ರಾನ್ಸ್ಪ್ಲಾಂಟ್. ಬಟ್ ಇದು ಎಲ್ಲಿ ಪೇಷಂಟ್ ಯಾವ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ಆ ಹಾಸ್ಪಿಟ್ಲಿಗೆ ಆ ಆರ್ಗನ್ಸ್ ಅನ್ನ ಕಳ್ಸಿಕೊಡ್ಬೇಕಾಗುತ್ತೆ. ಡಾಕ್ಟರ್, ನಮ್ಮಲ್ಲಿ ಜನರಿಗೆ ಎಷ್ಟೊಂದು ಡೆತ್ ಆಗುತ್ತೆ, ಆದ್ರೆ ಅಗತ್ಯ ಇರೋರು ತುಂಬಾ ಜನ ಇರ್ತಾರೆ. ಆದ್ರೆ ಇದೊಂದು ನೋಬಲ್ ಕಾಸ್ ಅಲ್ಲಿ ನಮ್ಮ ಸಂಚಾರಿ ವಿಜಯ್ ಅವರು ಕುಟುಂಬದವರು ಮಾದರಿಯಾಗಿದ್ದಾರೆ. ಇದ್ರ ಬಗ್ಗೆ ಜನರಿಗೆ ತುಂಬಾನೇ ಇದು ಜ್ಞಾನ ಇರ್ಲಿಲ್ಲ, ಹೇಗ್ ಮಾಡ್ತಾರೋ ಏನ್ ಮಾಡ್ತಾರೋ ಹೆಸರು ಅಂತ ಕೇಳಿರ್ತಾರೆ. ಮೀಡಿಯಾ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ, ಪ್ಲೀಸ್ ಹೈಲೈಟ್ ದಿ ಇಂಪಾರ್ಟೆನ್ಸ್ ಆಫ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್. ಇಂಡಿಯಾದಲ್ಲಿ ಸುಮಾರು 1000 ಜನ ಪ್ರತಿ ವರ್ಷ ಒಂದು ಆರ್ಗನ್ ಬೇಕಾಗಿ ಅದು ಸಿಗದೆ ಪೇಷಂಟ್ಸ್ ಪ್ರಾಣ ಬಿಡ್ತಾರೆ. ಇಂಡಿಯಾದಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ರೇಟ್ ಎಷ್ಟಿದೆ ಅಂದ್ರೆ 0.35 ಪರ್ ಮಿಲಿಯನ್ ಪಾಪ್ಯುಲೇಷನ್. ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ರೇಟ್ ಬಿಕಾಸ್ ಆಫ್ ನಾನ್ ಅವೇರ್ನೆಸ್ ಆಫ್ ದಿ ಇಂಪಾರ್ಟೆನ್ಸ್ ಆಫ್ ಟ್ರಾನ್ಸ್ಪ್ಲಾಂಟೇಶನ್. ವೆರಸ್ ಇಫ್ ಯು ಗೋ ಟು ವೆಸ್ಟರ್ನ್ ಕಂಟ್ರೀಸ್, ಇಫ್ ಯು ಗೋ ಟು ಸ್ಪೇನ್, ಇಟ್ ಇಸ್ ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ರೇಟ್ ಇಸ್ ಅಬೌಟ್ 35 per million. Whereas India it is 0.34. America it is 28 per million population. Because they are all aware. There are definite guidelines. ನಮಗೆ ನಾವೇನ್ ಮಾಡ್ತೀವಿ, ಇದೊಂದು ಒಂದು ವಿಚಿತ್ರವಾದ ಒಂದಿದೆ, ಮನುಷ್ಯ ಸತ್ತ ಮೇಲೆ ದೇಹವನ್ನು ಛಿದ್ರ ಮಾಡಬಾರ್ದು. ಆ ಒಂದು ಭಾವನೆಯಿಂದ ಏನಾಗುತ್ತೆ, ಈವನ್ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ಗೂ ಜನ ಮೀನಾಮೇಷ ಎಣಿಸ್ತಾರೆ. ಆದ್ರಿಂದ ನಾವೊಂದು ವಿ ಹ್ಯಾವ್ ಟು ಕ್ರಿಯೇಟ್ ಅನ್ ಅವೇರ್ನೆಸ್. ಈ ಬಾಡಿ ಛಿದ್ರ ಆಫ್ಟರ್ ಆಲ್ ಇಸ್ ಗೋಯಿಂಗ್ ಇನ್ ಟು ದ ಐದರ್ ಇಸ್ ಗೋಯಿಂಗ್ ಇನ್ ಟು ಎ ಕ್ರೆಮಟೋರಿಯಂ ಆರ್ ಇಟ್ಸ್ ಗೋಯಿಂಗ್ ಟು ಬಿ ಬರೀಡ್. What is at least if the body can be utilized, if the organs can be utilized, then that is why it's called as the gift of life. So it is our duty as the educators, as physicians, and from the media, I request to highlight the importance of this organ transplantation and this what is rightly called as the gift of life to the other person. So Doctor, it must be highlighted. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಇವಾಗ ಅರುಣಾ ಕೇಸ್ ಇತ್ತಲ್ಲ ಡಾಕ್ಟರ್, ಮಹಾರಾಷ್ಟ್ರದಲ್ಲಿ ಒಬ್ರು ಕರ್ನಾಟಕದವರು ಅರುಣಾ ಕೇಸಲ್ಲಿ ಅವರು ಕೋಮಾದಲ್ಲಿ ಸುಮಾರು ವರ್ಷ ಇದ್ರು. ಈ ಕೋಮಾ ಅಂದ್ರೂ ಬ್ರೈನ್ ಡೆಡ್ ಆಗಿರೋದೇ ಅಲ್ವಾ, ಅವರು ಬದುಕಕ್ ಎಷ್ಟ್ ದಿವಸ ಇರ್ತಾರೋ ಇರ್ಲಿ ಬಿಡಿ ಅಂತ ಹೇಳಿ ಕೋರ್ಟ್ ಹೇಳಿತ್ತು. ಈ ಸಂದರ್ಭದಲ್ಲಿ ಈ ಬೇರೆ ಡಿಸಿಷನ್ ಆಗಿದೆ, ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ? ಹಾಗಲ್ಲ, ದೇರ್ ಆರ್ ಬ್ರೈನ್ ಡ್ಯಾಮೇಜ್ ಏನಾಗಿರುತ್ತೆ ಅದರಲ್ಲಿ, ದೇರ್ ಆರ್ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಅಂತ, ದಟ್ ಈಸ್ ಬ್ರೈನ್ ಡೆತ್. There are some other situations where the brain damage is reversible. Our reversible brain damage adre will keep them on ventilator and hope for the recovery. Whereas recovery ಆಗಿದೆಯಾ? ಆಗಿದೆ, 1 ವರ್ಷ 2 ವರ್ಷ ಆದ್ಮೇಲೆ ರಿಕವರಿ ಆಗಿದಾವೆ. Okay. There are very many cases where patients have recovered after being on ventilator, being in coma for 2 to 3 years. Where there is irreversible damage, it has to be removed. ಡಾಕ್ಟರ್, ನಮ್ಮ ಏನು ಸಂಚಾರಿ ವಿಜಯ್ ಅವರ ಈ ಒಂದು ದುರಂತ ನಿಜವಾಗ್ಲೂ ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೇಕು. ಆದ್ರೆ ಈ ಸಂದರ್ಭದಲ್ಲಿ ಅವರು ಏನು ಕುಟುಂಬದವರು ತೆಗೆದುಕೊಂಡಿರೋ ಡಿಸಿಷನ್ ಮುಂದೆ ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡುತ್ತೆ ಅಂತ ಹೇಳಿ ಆಶಾಭಾವನೆಯನ್ನ ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್, ನಮಸ್ತೆ. I also congratulate the relatives of Vijaya, Sanchari Vijay. They have taken a very good decision. I think they should also take part in promoting organ transplantation across India. I think because ಅವರು ಡೊನೇಟ್ ಮಾಡಿರೋದ್ರಿಂದ ಅವರ ಮಾತಿಗೆ ಬೆಲೆ ಇರುತ್ತೆ. ಬೇರೆ ಯಾರೋ ಬರೀ ಭಾಷಣ ಮಾಡೋದಕ್ಕಿಂತ ನೋಡಿ ನಾವು ಮಾಡಿದೀವಿ ಅಂತ, ದಿಸ್ ಅ ಲೈವ್ ಎಕ್ಸಾಂಪಲ್.
that they have donated the organs of their own kith and kin. So their words will carry value. So I request them to participate in organ transplantation campaign.